ಬಳ್ಳಾರಿ ಬ್ಯಾನರ್ ಗಲಾಟೆಗೆ ರಾಜಶೇಖರ್ ಆಯ್ತು ಆದರೆ ಬ್ಯಾನರ್ ಬಿಚ್ಚಿ ಗಲಾಟೆ ಮಾಡಿದವರು ಯಾರು ಅನ್ನುವಂತಹ ಪ್ರಶ್ನೆ, ಗಲಾಟೆಗೆ ಪ್ರಚೋದನೆ ಮಾಡಿದವರು ಯಾರು, ಇದೆಲ್ಲವೂ ಕೂಡ ಬಿಜೆಪಿ ಅವರಿಂದ ಆಗಿದ್ದು ಅಂತ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಬ್ಯಾನರ್ ತೆಗೆದಿದ್ದು ಆನಂತರ ಗಲಾಟೆಗೆ ಕಾರಣವಾಗಿದ್ದು, ಅದನ್ನ ಪ್ರಚೋದಿಸಿದ್ದು, ಪ್ರಚೋದನೆಯ ಪರಿಣಾಮ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ ಅಂತ ಸಿಎಂ ಹೇಳಿಕೊಂಡಿದ್ದಾರೆ. ನಿನ್ನೆ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಹೋಗಿದ್ದಾರೆ, ನೋಡ್ಕೊ ಬಂದಿದ್ದಾರೆ. ಫ್ಲಾಗ್ನ ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರು? ಯಾರ್ರೀ? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. ಮೊದಲಿಗೆ ಜನಾರ್ದನ ರೆಡ್ಡಿ ಅವರ ಮನೆ ಹತ್ರ ಯಾಕೆ ಕಟ್ಟಬೇಕಾಗಿತ್ತು, ಇದರ ಅವಶ್ಯಕತೆ ಏನಿತ್ತು ಅಂತ ಗುಡುಗಿದಂತಹ ಸಿಎಂ ಇವತ್ತು ಬ್ಯಾನರ್ನ ತೆಗೆದಿದ್ದೇ ಅಲ್ಲಿ ಪ್ರಚೋದನೆ ಕಾರಣವಾಯಿತು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದರೆ ಈಗ ಮುಖ್ಯಮಂತ್ರಿಗಳು ಕೂಡ DCM ಅಲ್ಲಿ ಹೋಗಿ ಬಂದ ನಂತರ ಇದನ್ನು ಸಮರ್ಥಿಸಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ.